PSI 2002ರಲ್ಲಿ ಕೇಳಿದ ಪ್ರಶ್ನೆ 93ನೇ ಸಂವಿಧಾನ ತಿದ್ದುಪಡಿ ಮೂಲ ಹಕ್ಕು ಮೂಲಭೂತ ಹಕ್ಕು ಆಗಿದ್ದು ಆಸ್ತಿ ಹಕ್ಕು, ದ್ವಿಪೌರತ್ವದ ಹಕ್ಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು, ಕೆಲಸದ ಹಕ್ಕು. 93ನೇ ತಿದ್ದುಪಡಿ ಯಾವ್ದು ಸಂಬಂಧಪಟ್ಟಿದೆ? ಸಂವಿಧಾನದ 93ನೇ ತಿದ್ದುಪಡಿ ಎಸ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ ನೋಡಿ. ಸಂವಿಧಾನದ 93ನೇ ತಿದ್ದುಪಡಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಅಂದ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು ಅಂತೇಳಿ ಯಾವ ತಿದ್ದುಪಡಿ ಹೇಳ್ತಂದ್ರ ಸಂವಿಧಾನದ 93ನೇ ತಿದ್ದುಪಡಿ ಹೇಳ್ತದೆ. ಬಟ್ 86ನೇ ತಿದ್ದುಪಡಿ ಸಂವಿಧಾನದ ಮೂಲಭೂತ ಹಕ್ಕನ್ನಾಗಿ ಪರಿವರ್ತನೆ ಮಾಡಿದೆ. ಸಂವಿಧಾನದ 86ನೇ ತಿದ್ದುಪಡಿ ಮೂಲಭೂತ ಹಕ್ಕು ಆದರೆ 93ನೇ ತಿದ್ದುಪಡಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲಿ? ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ. PSI 2003ರಲ್ಲಿ ಕೇಳಿದ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನ ಈ ಕೆಳಗಿನ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದು. ಯಾವ ಸಂದರ್ಭದಲ್ಲಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ರಾಜ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಮೇಲಿನ ಯಾವುದೂ ಅಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಸ್ಥಗಿತಗೊಳಿಸಬಹುದು. ಮೂಲಭೂತ ಹಕ್ಕುಗಳನ್ನ ಹಾಗಾದ್ರೆ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಯಾವ ವಿಧಿಗಳು ಸ್ಥಗಿತಗೊಳ್ಳುತ್ತವೆ? 20, 22ನೇ ವಿಧಿಗಳು, 20, 21ನೇ ವಿಧಿಗಳು, 19, 20ನೇ ವಿಧಿಗಳು, 20, 23ನೇ ವಿಧಿಗಳು. ಸಂವಿಧಾನದ ಯಾವ ವಿಧಿಗಳು ರದ್ದುಗೊಳ್ಳುತ್ತವೆ? ತುರ್ತು ಪರಿಸ್ಥಿತಿ ಜಾರಿಗೆ ಬಂದ ಸಮಯದಲ್ಲಿ ಈ ಕೆಳಗಿನ ಯಾವ ವಿಧಿಗಳು ರದ್ದಾಗುತ್ತವೆ? ಸಂವಿಧಾನದ 20 ಹಾಗೂ 21ನೇ ವಿಧಿಗಳು ರದ್ದಾಗ್ತವೆ ನೋಡಿ. ಸಂವಿಧಾನದ 20 ಹಾಗೂ 21ನೇ ವಿಧಿಗಳು. ಹಾಗಾದ್ರೆ ಸಂವಿಧಾನದ 20, 21ನೇ ವಿಧಿಗಳು ರದ್ದಾಗಬೇಕು ಅಂತೇಳಿ ಯಾವ ದೇಶದ ಸಂವಿಧಾನ ಹೇಳ್ತದೆ? ಎಕ್ಸಲೆಂಟ್. ಜರ್ಮನಿ ದೇಶದ ವೈಮರ್ ಸಂವಿಧಾನ ನೋಡಿ. ಜರ್ಮನಿ ದೇಶದ ವೈಮರ್ ಸಂವಿಧಾನ. ನಮ್ಮ ಭಾರತ ಸಂವಿಧಾನದ ಯಾವ ವಿಧಿ ಹೇಳುತ್ತದ ಅಂತಂದ್ರೆ 359ನೇ ವಿಧಿ. ಇದು ನೆನ್ಪಿಡಿ. ಸಂವಿಧಾನದ 359ನೇ ವಿಧಿ ಏನ್ ಹೇಳ್ತದಂದ್ರ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂದ ಸಮಯದಲ್ಲಿ 20 ಹಾಗೂ 21ನೇ ವಿಧಿಗಳನ್ನು ಬಿಟ್ಟು ಉಳಿದೆಲ್ಲ ವಿಧಿಗಳೇನಾಗ್ತಾವಂದ್ರ ರದ್ದಾಗುತ್ತವೆ. ಇವು ಎರಡು ರದ್ದಾಗಲ್ಲ ಅಂತ ಹೇಳ್ತವೆ. ಇವೆರಡು ವಿಧಿಗಳು ರದ್ದಾಗುವುದಿಲ್ಲ. 20 ಹಾಗೂ 21ನೇ ವಿಧಿಗಳು ರದ್ದಾಗುವುದಿಲ್ಲ ಅಂತ ಹೇಳಿ ಹೇಳ್ತವೆ. ರದ್ದಾಗುವುದಿಲ್ಲ ಅಂತ ಹೇಳುವಂತ ವಿಧಿ ಯಾವ್ದಂದ್ರೆ 359ನೇ ವಿಧಿ. ಅಷ್ಟು ಇಂಪಾರ್ಟೆಂಟ್ ಎರಡು ವಿಧಿಗಳು. 20, 21ನೇ ವಿಧಿಗಳದವಲ್ಲ ಮೂಲಭೂತ ಹಕ್ಕುಗಳಲ್ಲಿಯೇ ಅತ್ಯಂತ ಮುಖ್ಯವಾಗಿರುವಂತ ವಿಧಿಗಳಾಗಿವೆ. ಮೂಲಭೂತ ಹಕ್ಕುಗಳು ಈ ರೀತಿಯಲ್ಲಿ ವಿಭಜನೆ ಮಾಡಬಹುದು. ಎಷ್ಟು ರೀತಿಯಲ್ಲಿ ವಿಭಜನೆ ಮಾಡಬಹುದು? ಶಬಾಷ್. 6 ರೀತಿಯಲ್ಲಿ. ಮೊದಲು 7 ಇದ್ದು ಪ್ರೆಸೆಂಟ್ 6 ಅದಾವ. ಪ್ರೆಸೆಂಟ್ 6 ರೀತಿಯಲ್ಲಿ ನಾವು ವಿಭಜನೆ ಮಾಡಬಹುದು. 6 ಯಾವುವು? 1 ಸಮಾನತೆ ಹಕ್ಕು, 2 ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. 3 ಶೋಷಣೆ ವಿರುದ್ಧ ಹಕ್ಕು, 4ನೇದ್ದು ಧಾರ್ಮಿಕ ಹಕ್ಕು, 5ನೇದ್ದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, 6ನೇದ್ದು ಸಂವಿಧಾನಬದ್ಧ ಪರಿಹಾರ ಹಕ್ಕು. ಸಂವಿಧಾನಬದ್ಧ ಪರಿಹಾರ ಹಕ್ಕು. ಸಮಾನತೆ ಹಕ್ಕು ಸಂವಿಧಾನದ 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ, ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದ 19ರಿಂದ 22ರವರೆಗೆ, ಶೋಷಣೆ 23ರಿಂದ 24ರವರೆಗೆ, ಧಾರ್ಮಿಕ 25ರಿಂದ 28ರವರೆಗೆ, 29ರಿಂದ 30ರವರೆಗೆ, ಸಂವಿಧಾನದ 37ನೇ ವಿಧಿ ಸಂವಿಧಾನಬದ್ಧ ಪರಿಹಾರ ಹಕ್ಕದ ಬಗ್ಗೆ ಹೇಳ್ತದ. ಭಾರತ ಸಂವಿಧಾನಬದ್ಧ ಪರಿಹಾರ ಹಕ್ಕಿನ ಬಗ್ಗೆ ಹೇಳುವುದು 32ನೇ ವಿಧಿ. ಅದಕ್ಕೆ 32ನೇ ವಿಧಿಯನ್ನ ಭಾರತ ಸಂವಿಧಾನದ ಆತ್ಮ ಅಂತ ಕರೆದರು. ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರವರು 31ನೇ ವಿಧಿ ಕೇಳೋರು? ಸಂವಿಧಾನದ 31ನೇ ವಿಧಿ ರದ್ದು ಮಾಡಿದ್ರೆ ಗೊತ್ತಿಲ್ಲ. ಸಂವಿಧಾನದ 31ನೇ ವಿಧಿಯನ್ನ 1978 ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಇಲ್ಲಿ ಆಸ್ತಿ ಹಕ್ಕಿತ್ತು. ಈ ಆಸ್ತಿ ಹಕ್ಕನ್ನ ರದ್ದು ಮಾಡಿ ಇದನ್ನು 300A ವಿಧಿಯಲ್ಲಿ ಸೇರಿಸಲಾಗಿದೆ.
300A ವಿಧಿಯಲ್ಲಿ ಸೇರಿಸಲಾಗಿದೆ. ಇದೊಂದು ಸಾಮಾನ್ಯ ಕಾನೂನಾತ್ಮಕ ಹಕ್ಕಾಗಿದೆ. ಸಂವಿಧಾನದ 44ನೇ ತಿದ್ದುಪಡಿ 1978 300A ವಿಧಿಯಲ್ಲಿ ಸೇರಿಸಲಾಗಿದೆ. ನೋಡಿ, PSI 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಹೇಬಿಯಸ್ ಕಾರ್ಪಸ್ ಎಂದರೆ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನ್ಯಾಯಾಲಯ ಕೊಟ್ಟ ಆಜ್ಞಾಪತ್ರವಾಗಿದೆ. ದಸ್ತಗಿರಿ ಮಾಡಲು ನ್ಯಾಯಾಲಯ ನೀಡಿದ ನಿರ್ದೇಶನವಾಗಿದೆ. ದಸ್ತಗಿರಿ ಮಾಡಿದ ವ್ಯಕ್ತಿಯನ್ನು ಬಿಡುಗಡೆ ಮಾಡುವುದು ಮೇಲಿನ ಯಾವುದೂ ಅಲ್ಲ. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಅಂತ ಕರೀತಾರೆ ಇದನ್ನು. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ. ರೈಟ್ ಆನ್ಸರ್ ನೋಡಿ. ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನ್ಯಾಯಾಲಯ ಕೊಟ್ಟಂತ ಆಜ್ಞಾಪತ್ರ ಬಹಳ ಇಂಪಾರ್ಟೆಂಟ್. ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನ್ಯಾಯಾಲಯ ಕೊಟ್ಟ ಆಜ್ಞಾಪತ್ರವನ್ನ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಹೇಬಿಯಸ್ ಕಾರ್ಪಸ್ ರಿಟ್ಗಳಲ್ಲಿ, ಭಾರತ ಸಂವಿಧಾನದ ರಿಟ್ಗಳಲ್ಲಿ ಪ್ರಮುಖವಾಗಿರುವಂತಹ 5 ರಿಟ್ಗಳದಾವೆ. 5 ರಿಟ್ಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತಂದ್ರ ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಸಂವಿಧಾನದ 32ನೇ ವಿಧಿಯಾಗಿರಬಹುದು, 139ನೇ ವಿಧಿಯಾಗಿರಬಹುದು, 226ನೇ ವಿಧಿಗಳು ಈ ಒಂದು ರಿಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವಿಧಿಗಳಾಗಿವೆ. ಇದು ಮೊನ್ನೆ ಕೇಳಿದ್ದ PC 226ನೇ ವಿಧಿ, ರಾಜ್ಯ ಹೈಕೋರ್ಟ್. 2007 PSI ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದವೆಂದು ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು? ಯಾವ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾನೆ? ತನ್ನ ಮೂಲಭೂತ ಹಕ್ಕುಗಳಿಗೆ ತೊಂದರೆಯಾಗಿದೆ. ಸರಿಯಾದಂತ ಉತ್ತರ ಸಂವಿಧಾನದ 32ನೇ ವಿಧಿ ನೋಡಿ. ಭಾರತ ಸಂವಿಧಾನದ 32ನೇ ವಿಧಿಯಲ್ಲ ಸರಿಯಾದಂತ ಉತ್ತರ. ಭಾರತ ಸಂವಿಧಾನದ 32ನೇ ವಿಧಿ ರೈಟ್ ಆನ್ಸರ್. ಸಂವಿಧಾನದ 32ನೇ ವಿಧಿ ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದವೆಂದು ಪ್ರಜೆಯೊಬ್ಬ ಸುಪ್ರೀಂ ಕೋರ್ಟ್ಗೆ ಯಾವ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರ ಸಂವಿಧಾನದ 32ನೇ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸಲಕ್ಕ ಸಾಧ್ಯ ಇದೆ. ರಾಜ್ಯ ಹೈಕೋರ್ಟ್ ಯಾವ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸುತ್ತದೆ? ರಾಜ್ಯ ಹೈಕೋರ್ಟ್. ಶಬಾಷ್. ಸಂವಿಧಾನದ 226ನೇ ವಿಧಿ ನೋಡಿ. ಭಾರತ ಸಂವಿಧಾನದ 226ನೇ ವಿಧಿಯ ಪ್ರಕಾರ ರಿಟ್ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿದೆ. PSI 2007ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಯಾವ ರೀತಿ ರಿಟ್ ಮೂಲಕ ಸಲ್ಲಿಸಬಹುದು? ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆ ಕಾಣೆಯಾದ ವ್ಯಕ್ತಿಯ ಬಗ್ಗೆ ಶಬಾಷ್ ಹೇಬಿಯಸ್ ಕಾರ್ಪಸ್ ರೈಟ್ ಆನ್ಸರ್ ನೋಡಿ. ಹೇಬಿಯಸ್ ಕಾರ್ಪಸ್. ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸಬಹುದು ಅಂತಂದ್ರ ಹೇಬಿಯಸ್ ಕಾರ್ಪಸ್ ರೈಟ್ ಆನ್ಸರ್. ಹೇಬಿಯಸ್ ಕಾರ್ಪಸ್. ಅಕ್ರಮವಾಗಿ ಸರ್ಕಾರ ಹುದ್ದೆಯನ್ನು ಪಡೆದುಕೊಂಡಿದ್ದರೆ ಆತನ ವಿರುದ್ಧ ಹೊರಡಿಸುವಂತ ರಿಟ್ಟಿಗೆ ಏನಂತ ಕರೀತಾರೆ ಅಂದ್ರೆ ಕೋ ವಾರೆಂಟ್ ಅಂತ ಕರೀತಾರೆ. ಕೋ ವಾರೆಂಟ್. ಅಕ್ರಮವಾಗಿ ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡಿದ್ದರೆ ಆ ವ್ಯಕ್ತಿ ವಿರುದ್ಧ ಹೊರಡಿಸುವಂತ ರಿಟ್ಟಿಗೆ ಏನಂತ ಕರಿತೀವಿ ಅಂದ್ರ ಕೋ ವಾರೆಂಟ್. PSI 2007ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಜಾರಿ ಮಾಡಲಾಗುವಂತವು, ಜಾರಿ ಮಾಡಲಾಗದಂತವು, ಸ್ವಲ್ಪ ಮಟ್ಟಿಗೆ ಜಾರಿ ಮಾಡಲಾಗುವಂತವು, ಮೇಲಿನ ಯಾವುದೂ ಅಲ್ಲ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳು ಜಾರಿ ಮಾಡಲಾಗುವಂತವು, ಸ್ವಲ್ಪ ಮಟ್ಟಿಗೆ ಚೂರು ಮೇಲಿಂದ ಅವೇನಿಲ್ಲ, ಜಾರಿ ಮಾಡಲಾಗುವಂತವು ರೈಟ್ ಆನ್ಸರ್. ಜಾರಿ ಮಾಡಲಾಗುವಂತವು. PSI 2007ರಲ್ಲಿ ಕೇಳಿದ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ಮೂಲಭೂತ ಹಕ್ಕಿನ ಅನುಚ್ಛೇದ ನಾಗರಿಕರಿಗೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ ಅಂತ ಕೇಳಿದ್ದಾನೆ. 6 ಸ್ವಾತಂತ್ರ್ಯಗಳನ್ನು ನೀಡಿರ್ತಕ್ಕಂಥದ್ದು. ಭಾರತ ಸಂವಿಧಾನದ ಯಾವ ಮೂಲಭೂತ ಹಕ್ಕಿನ ಅನುಚ್ಛೇದ ನಾಗರಿಕರಿಗೆ? ಶಬಾಷ್. ಸಂವಿಧಾನದ 19ನೇ ವಿಧಿ ನೋಡಿ. ಭಾರತ ಸಂವಿಧಾನದ 19ನೇ ವಿಧಿ ಇದೆಯಲ್ಲ ರೈಟ್ ಆನ್ಸರ್. 19ನೇ ವಿಧಿ ಎಷ್ಟು ಸ್ವಾತಂತ್ರ್ಯಗಳನ್ನು ನೀಡಿದೆ ಅಂದ್ರೆ 6 ಸ್ವಾತಂತ್ರ್ಯಗಳನ್ನು ನೀಡಿದೆ. 6 ಸ್ವಾತಂತ್ರ್ಯಗಳು ಯಾವಂದ್ರೆ ವಾಕ್ ಮಾಡಿ,
ಸಭೆ ಸೇರಿ ಸಂಘ ಕಟ್ಟಿ ಸಂಚಾರ ಮಾಡಿ ವಾಸ ಮಾಡಿ ವ್ಯಾಪಾರ ಮಾಡುವುದು. ಇವುಗಳನ್ನೇ 6 ಸ್ವಾತಂತ್ರ್ಯಗಳು ಅಂತ ಕರಿತೀವಿ. ಸಂವಿಧಾನದ 19ನೇ ವಿಧಿಯಲ್ಲಿ ಎಷ್ಟು ಸ್ವಾತಂತ್ರ್ಯಗಳನ್ನು ಕೂಡ ಮಾಡಲ್ಪಟ್ಟಿದೆ ಅಂದ್ರೆ 6. ವಾಕ್ ಮಾಡಿ, ಸಭೆ ಸೇರಿ ಸಂಘ ಕಟ್ಟಿ ಸಂಚಾರ ಮಾಡಿ ವಾಸ ಮಾಡಿ ವ್ಯಾಪಾರ ಮಾಡುವುದು. PSI 2009ರಲ್ಲಿ ಕೇಳಿದ ಪ್ರಶ್ನೆ, ನ್ಯಾಯಾಂಗದ ಪರಿಭಾಷೆಯಲ್ಲಿ ಹೇಬಿಯಸ್ ಕಾರ್ಪಸ್ ಎನ್ನುವುದು ಏನಿದೊಂದು? ರಿಟ್ ಆಗಿದೆ, ನೈತಿಕ ಬಾಧ್ಯತೆಯಾಗಿದೆ, ಹಣಕಾಸು ಆಗಿದೆ, ತೂಕವಾಗಿದೆ. ಶಬಾಷ್, ಇದೊಂದು ರಿಟ್ ಆಗಿದೆ ನೋಡಿ. ಹೇಬಿಯಸ್ ಕಾರ್ಪಸ್ ಅನ್ನುವುದು ಏನಪ್ಪಾ ಅಂದ್ರೆ ಇದೊಂದು ರಿಟ್ ಆಗಿದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2009ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಆರೋಪಿಯೊಬ್ಬನಿಗೆ ಈಗಾಗಲೇ ಅದೇ ಅಪರಾಧಕ್ಕಾಗಿ ಶಿಕ್ಷೆಯನ್ನು ನೀಡಲಾಗಿದ್ದರೆ ಅಂತ ಆರೋಪಿ ವಿಚಾರಣೆ ಮಾಡುವುದನ್ನ ಮತ್ತೆ ಶಿಕ್ಷೆ ನೀಡುವುದನ್ನ ಸಂವಿಧಾನ ನಿಷೇಧಿಸಿದೆ. ಇದನ್ನು ಏನೆಂದು ಕರೆಯುತ್ತಾರೆ? ಸ್ವಯಂ ಅಪರಾಧೀಕರಣ ಅಂತ ಕರೀತಾರೆ, ಇಮ್ಮಡಿ ವಿಪತ್ತು ಅಂತ ಕರೀತಾರೆ. ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವುದು ಅಪರಾಧದ ಸೃಷ್ಟಿ. ಸರಿಯಾದಂತ ಉತ್ತರ ಇಮ್ಮಡಿ ವಿಪತ್ತು. ನೋಡಿ, ಸಂವಿಧಾನದ ಎಷ್ಟನೇ ವಿಧಿ ಅಂತಂದ್ರೆ ಭಾರತ ಸಂವಿಧಾನದ 20ನೇ ವಿಧಿ. ಭಾರತ ಸಂವಿಧಾನದ 20ನೇ ವಿಧಿಯಲ್ಲಿ 3 ಅಂಶಗಳದಾವೆ, ಎ ಬಿ ಸಿ. ಎ ಏನ್ ಹೇಳ್ತದ ಅಂತಂದ್ರ, ಏನ್ ಸರ 20ನೇ ವಿಧಿ ಏನ್ ಹೇಳ್ತದೆ? ಭಾರತ ಸಂವಿಧಾನದ 20ನೇ ವಿಧಿ ಆರೋಪಿಯನ್ನ ಅಪರಾಧಿ ಎಂದು ಘೋಷಿಸುವ ಸಮಯದಲ್ಲಿ ಆತನಿಗೆ ನೀಡಬೇಕಾಗಿರುವಂತ ಸೂಕ್ತವಾದ ರಕ್ಷಣೆ ಬಗ್ಗೆ ಹೇಳ್ತದೆ. ಆರೋಪಿಯನ್ನ ಅಪರಾಧಿ ಎಂದು ಘೋಷಿಸುವಂತ ಸಂದರ್ಭದಲ್ಲಿ ಆತ ನೀಡಬೇಕಾಗಿರುವಂತ ಸೂಕ್ತವಾಗಿರುವಂತ ರಕ್ಷಣೆ ಬಗ್ಗೆ ಏನ್ ಹೇಳ್ತದೆ? ಆರೋಪಿ ಯಾವ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾನೋ ಅಪರಾಧಿ ಆದ ನಂತರ ಆತನ ಶಿಕ್ಷೆ ಕೊಡುವುದು. ಯಾವ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾನೋ ಆ ಸಂದರ್ಭದಲ್ಲಿ ಜಾರಿಯಲ್ಲಿರುವಂತ ಕಾನೂನುಗಳನ್ನ ಅಪ್ಲೈ ಮಾಡಿಕೊಳ್ಳಬೇಕು ಅಂತ. ಇನ್ನ ಬಿ ಏನ್ ಹೇಳ್ತದಂದ್ರ, ಒಂದು ತಪ್ಪಿಗೆ ಒಂದೇ ಶಿಕ್ಷೆ, ಒಂದು ತಪ್ಪಿಗೆ ಹಲವು ಶಿಕ್ಷೆಗಳನ್ನು ವಿಧಿಸಕ್ ಬರಂಗಿಲ್ಲ. ಸಿ ಏನ್ ಹೇಳ್ತದಂದ್ರ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸ್ವಯಂ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡಂಗಿಲ್ಲ ಅಂತ. ಇಲ್ಲ ನೀನೇ ಸಾಕ್ಷಿ ನೀನೇ ಹೇಳು ಅಂತೇಳಿ ಕೋರ್ಟ್ನಲ್ಲಿ ಆ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತೇಳಿ ಭಾರತ ಸಂವಿಧಾನದ 20ನೇ ವಿಧಿ ಹೇಳ್ತದ. ಸಂವಿಧಾನದ 20ನೇ ವಿಧಿ ಎ ಬಿ ಸಿ. ಏನ್ ಹೇಳ್ತದೆ? ಯಾವ ಸಂದರ್ಭದಲ್ಲಿ ತಪ್ಪು ಮಾಡಿದ್ದಾನೋ ಆ ಸಂದರ್ಭದಲ್ಲಿ ಯಾವ ಕಾಯ್ದೆ ಕಾನೂನುಗಳದಾವೋ ಆ ಕಾಯ್ದೆ ಕಾನೂನು ಪ್ರಕಾರ ಆತನಿಗೆ ಶಿಕ್ಷೆ ಆಗಬೇಕು. ಬಿ ಒಂದು ತಪ್ಪಿಗೆ ಒಂದೇ ಶಿಕ್ಷೆ. ಸಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಯಾರು ಹೇಳ್ತಾರೆ? 20ನೇ ವಿಧಿ. ಅದರ ಉಪಭಾಗಗಳು: ಉಪವಿಧಿ 1, ಉಪವಿಧಿ 2, ಉಪವಿಧಿ 3. ಸಂವಿಧಾನದ 20ನೇ ವಿಧಿಗೆ ಸಂಬಂಧಪಟ್ಟ